ಸ್ಪೆಸಿಫಿಕಲಿ ಜೆಡಿಎಸ್ ಬಿಜೆಪಿ ಬಗ್ಗೆ ಯಾಕೆ ಕೇಳಿದೆ ಅಂದ್ರೆ ಚನ್ನಪಟ್ಟಣದಲ್ಲಿ ಇನ್ನು ಯಾವ ಪಕ್ಷದಿಂದ ಕಣ ಕೇಳಿತಾರೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರ ಈಗ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಕೆಲವ್ರನ್ನ ನೊಂದವ್ರನ್ನ ಮಾತಾಡಿಸಿ ಅದಾದ ನಂತರ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಇದೆಯಲ್ಲ, ಕಂಪ್ಲೀಟ್ಲಿ ಮಂಡ್ಯದ ರಾಜಕಾರಣವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಲೋಡೆಡ್. ಹಳೆ ಮೈಸೂರಿನ ಭಾಗದಲ್ಲಿ JDS ಮತ್ತು ಬಿಜೆಪಿಯನ್ನ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ, ಅವರ ಲೀಡರ್ಶಿಪ್ ಅಲ್ಲಿ ಅದನ್ನ ಬಲವಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವರು ಆ ದಿಕ್ಕಲ್ಲೇ ಅವ್ರ ಸ್ಟೇಟ್ಮೆಂಟ್ ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮತ್ತು ಇದನ್ನ ಸರಿಯಾಗಿ ಮಾಡಿ ಹೋಗಿ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಏನೇನಾಗಿದೆ ಅನಾಹುತಗಳನ್ನ ತಕ್ಷಣ ಸ್ಪಂದಿಸಬೇಕಾದ ಕಾಂಗ್ರೆಸ್ ರೀತಿ ಇಲ್ಲಿ ಕಾಣ್ತಿಲ್ಲ. ಚಲುವರಾಯಸ್ವಾಮಿ ಅವರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಅಲ್ಲಿ ಎಷ್ಟು ರೆಸ್ಪಾನ್ಸ್ ಮಾಡಬೇಕಾಗಿತ್ತು ಸರ್ಕಾರ, ಆ ರೆಸ್ಪಾನ್ಸ್ ನಮಗೆ ಇನ್ನೊಂದಿಷ್ಟು ಆಕ್ಟಿವ್ ಆಗಿ ಅವರು ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ರೂಲಿಂಗ್ ಅಲ್ಲಿ ಇರೋರು ಅಲ್ಲಿ ಜನಗಳಿಗೆ ಯಾವ ಸಮುದಾಯನರಾಗ್ಲಿ ಎಲ್ಲಾ ಸಮುದಾಯದ ಪರ ನಿಂತು ಅವ್ರು ನೋಡ್ಕೋಬೇಕಾಗಿತ್ತು. ಅದು ನಮಗೆ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇಲ್ಲ ಕಾಂಗ್ರೆಸ್ನವರು. ಈ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಸ್ಟ್ಯಾಂಡ್ ಅನ್ನ ಮತ್ತಷ್ಟು ಭದ್ರಗೊಳಿಸ್ಕೊಳ್ಳಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿದೆ ಅನ್ನೋ ಒಂದೇನಿದೆ. ಅದಕ್ಕೆ ಪೂರಕವಾಗಿ ಲಕ್ಷ್ಮಣ್ ಅವರು ಒಂದು ಮಾತು ಹೇಳಿದ್ದಾರೆ ನೋಡಿ. ಈ ಕೋಮು ಗಲಭೆಗಳಿಂದ ಬಿಜೆಪಿ ಯಾವಾಗಲೂ ಕೂಡ ಪೊಲಿಟಿಕಲ್ ಗೇನ್ ಆ ದೃಷ್ಟಿಯಲ್ಲೇ ಯೋಚನೆ ಮಾಡ್ತಿರುತ್ತೆ. ಈಗ ಕೇವಲ ನಾಗಮಂಗಲದಲ್ಲಿ ಮಾತ್ರ ಅಲ್ವಂತೆ. ಲಕ್ಷ್ಮಣ್ ಅವ್ರ ಪ್ರಕಾರ, ಲಕ್ಷ್ಮಣ್ ಅವರು ಗೊತ್ತಿರ್ಬೋದು, ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸೋತರು. ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೂಡ ಇದ್ದಾರೆ. ಅವ್ರ ಪ್ರಕಾರ RSS ಹಾಗೆ ಬಿಜೆಪಿಯ ಸಂಚಂತೆ ಮೈಸೂರಿನಲ್ಲೂ ಕೂಡ ಗಲಭೆ ನಡೆಸಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಫೇಲ್ಯೂರ್ ಆಯಿತು. ಈಗ ನಾಗಮಂಗಲದಲ್ಲಿ ಮಾಡ್ತಿದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಪ್ಯೂರ್ಲಿ ಪೊಲಿಟಿಕಲ್ ಗೇನ್, ರಾಜಕೀಯ ಲಾಭಕ್ಕೋಸ್ಕರ ಬಿಜೆಪಿ ಹಾಗೆ ಬ್ಯಾಕ್ ಎಂಡಲ್ಲಿ RSS ನಡೆಸ್ತಾ ಇರುವ ಸಂಚಿದು. ಕೇಳಿಸ್ಕೊಳ್ಳಿ ಲಕ್ಷ್ಮಣ್ ಅವ್ರ ಮಾತು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಭವ್ಯ ಅವ್ರನ್ನ ಕೇಳ್ತೀನಿ, ಪ್ರತಿ ಬಾರಿ ಕೋಮುಗಲಭೆ ಆದಾಗ್ಲೂ ಕೂಡ RSS ಹಾಗೆ ಹಿಂದೂ ಪರ ಸಂಘಟನೆಗಳ ಹೆಸರು ಬರೋದು ಹೊಸದು ಅಲ್ಲ, ಬಹುಶಃ ನಿಲ್ಲೋದು ಇಲ್ವಾ ಅಂತ ಹೇಳಿ. ಅಂದ್ರೆ ಈ ರಾಜಕೀಯ ಗೇನ್ಗೆ ಬಿಜೆಪಿಗೆ ಬ್ಯಾಕ್ ಎಂಡ್ ಅಲ್ಲಿ ಹಿಂದೂ ಸಂಘಟನೆಗಳು, ಅದರ ಪ್ರಚೋದನೆಯಿಂದ, RSS ಪ್ರಚೋದನೆಯಿಂದ ಈ ರೀತಿ ಗಲಭೆಗಳು ಹೆಚ್ಚಾಗತ್ತೆ ಅನ್ನೋದು ಅವ್ರ ಮಾತಿನ ಸಾರಾಂಶ. ನನ್ಗೆ ಏನು ಹೇಳಬೇಕಂತ ನಾಚಿಗೆ ಆಗ್ಬೇಕು ಅವರಿಗೆ. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕಾಮನ್ ಸೆನ್ಸ್ ಬೇಡವಾ? ಸ್ವಲ್ಪನಾದರೂ ವಿವೇಚನೆ ಬೇಡವಾ ಆ ವ್ಯಕ್ತಿಗೆ? ಗಲಭೆ ಮಾಡಿದವ್ರು ಯಾರು? ಅವ್ರು ಏನಾದರೂ ಅವ್ರು ಒಂದು ಹೆಸರು ಹೇಳ್ತಾರೆ, ಯಾವ ಮಟ್ಟಿಗೆ ಇವರು ಅಲ್ಪಸಂಖ್ಯಾತರನ್ನ ಓಲೈಕೆಗೋಸ್ಕರ, ವೋಟ್ ರಾಜಕಾರಣಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ನಾಚಿಗೆ ಆಗಲ್ವಾ ಅವರಿಗೆ? ಶಾಂತಿಯುತವಾಗಿ ಪರ್ಮಿಷನ್ ತಗೊಂಡು ಮೆರವಣಿಗೆ ಹೋಗ್ತೇವೆ. ಅದು ವರ್ಷದಲ್ಲಿ ಒಂದೇ ಹಬ್ಬಕ್ಕೆ ನಾವು ಇಡೀ ಭಾರತದಲ್ಲಿ ನಾವು ಸೆಲೆಬ್ರೇಷನ್ ಮಾಡೋದೇ ಗಣೇಶೋತ್ಸವ, ಅಷ್ಟು ವಿಜೃಂಭಣೆಯಾಗಿ. ಆ ಹಬ್ಬಕ್ಕೆ ಇವರು ಪ್ರೇರಿತವಾಗಿ ಕಲ್ಲು ತೂರಾಟ ಮಾಡಿದ್ದಾರೆ, ಬಾಂಬ್ ಹಾಕಿದ್ದಾರೆ, ಅವ್ರ ವಿರುದ್ಧ ಅವರನ್ನು ಒಳಗೆ ಹಾಕಿ ಕೇಸ್ ಹಾಕ್ಸಿ ಅಂತ ಹೇಳೋದ್ರ ಬದಲು ಅವ್ರು ಯಾವ ತರ ಹಿಂದೂಗಳ ಮೇಲೆ RSS ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪನಾದ್ರೂ ಏನಾದ್ರೂ ನಿಜವಾಗ್ಲೂ ಇದೆಯಾ? ಇಂಥವ್ರು ದೇಶ ಇವ್ರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾರ, ಹುಟ್ಟೋ ದಿನ ಬಂದಿದೆ. ಖಂಡಿತವಾಗಿಯೂ ಇಂಥ ಘಟನೆ ಹೆಚ್ಚಾಗ್ತಾ ಹೋದ್ರೆ ಖಂಡಿತವಾಗಿ ಹುಟ್ಕೊಳ್ಬೇಕಾಗಿದೆ. ಯಾವ ತರ ಮಾತಾಡ್ತಾ ಇದ್ದಾರೆ ನೋಡಿ, ಅದಕ್ಕೆ ಆ ಮುಗ್ಧ ಹೆಣ್ಮಗಳು ಆ ತರ ಮಾತಾಡಿದಾಳೆ. ಗಣೇಶೋತ್ಸವ ಪರ್ಮಿಷನ್ ತಗೊಂಡು ಇಟ್ಟಂತಹ ಮಂಡಳಿಯವರ ಮೇಲೆ, ಅಧ್ಯಕ್ಷರ ಮೇಲೆ ಕೇಸ್ ಹಾಕ್ತಾರೆ, ಏವನ್ನ ಆರೋಪ ಮಾಡ್ತಾರೆ. 27 ಜನ ಮೇಲೆ ಕೇಸ್ ಹಾಕಿದ್ದಾರೆ, FIR ಮಾಡಿದ್ದಾರೆ. ನಿಮ್ಮ ಮಾತಿನ ಜವಾಬ್ ಕೊಡ್ತೀನಿ ಮೇಡಮ್. ಏನು ಗಲಾಟೆ ಆದ ತಕ್ಷಣ ನಿಮ್ಮ ಮಾತನ್ನ ಜನ ಹೆಂಗ್ ಕೇಳಿಸ್ಕೊಂಡ್ರು, ಪಾಷಾ ಅವ್ರ ಮಾತನ್ನು ಕೇಳಿಸ್ಕೊಳ್ಬೇಕು, ಜನರಿಗೆ ಉತ್ತರ ಕೊಡ್ಲಿ ಅವ್ರು ಹೇಳಿ. ನೋಡಿ, ಗಲಾಟೆ ಆದ ತಕ್ಷಣನೇ ಪೊಲೀಸ್ ಬಂದು ಅಲ್ಲಿ ಸಮಾಧಾನ ಇತ್ತು. ಅಲ್ಲಿ ಮುಗಿದ ತಕ್ಷಣನೇ ತಿರ್ಗಾ ನೋಡಿ 2 ಗಂಟೆ ಇದಾದ್ಮೇಲೆ
ಈ ಸ್ಟೇಟ್ಮೆಂಟ್ ಯಾರ್ದು ಈಶ್ವರಪ್ಪಂದು ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಹಂದು ತೇಜಸ್ವಿ ಸೂರ್ಯದವ್ರ ಸ್ಟೇಟ್ಮೆಂಟ್ ಏನೆಲ್ಲ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ನಾವು ಇದು ಮಾಡಬೇಡ್ದ ನಮ್ಮ ದೇವರಿಗೆ ಮೇಲೆ ಕಲ್ಲು ಅಟ್ಯಾಕ್ ಮಾಡ್ತಾರಲ್ಲ ಈ ತರ ಪ್ರಚೋದನೆ ಮಾಡ್ಬಿಟ್ಟು ಕುಮಾರಸ್ವಾಮಿಗೆ ಲಡ್ಡು ಗಣೇಶನ ಉತ್ಸವ ನಡೀತಾ ಇತ್ತು ಆ ಉತ್ಸವಕ್ಕೆ ಎಲ್ಲಾ ಮುಸಲ್ಮಾನರು ಬೆಂಬಲ ಇತ್ತು ಆದ್ರೆ ಕೆಲವೇ ನಾನು ಒಂದ್ ಡಿಸೈಡ್ ಮಾಡಿದೀನಿ ನೀವೆಲ್ಲ ಕಿರ್ಚಿದ್ರೆ ನಿಮ್ಗೂ ಸೇರ್ಸಿ ಹೇಳ್ತಿದ್ದೀನಿ ನೀವೆಲ್ಲ ಕಿರ್ಚಿದ್ರೆ ನಾನಂತೂ ಕಿರ್ಚಕ್ ಹೋಗಲ್ಲ ನನ್ ಗಂಟ್ಲು ನನಗೆ ತುಂಬಾ ಇಂಪಾರ್ಟೆಂಟ್ ನಾನು ಸಮೀವುಲ್ಲಾ ಸರ್ನ ಕೇಳ್ತೀನಿ ಈ ಬಂದೆ ಸರ್ ನಿಮ್ಗೆ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಬರುತ್ತೆ ಸಮೀವುಲ್ಲಾ ಸರ್ ಪಾಷಾ ಸರ್ ನೀವ್ ಹೇಳಿದ್ರಿ ಈ ಸಂಘಟನೆ ಹಾಗೆ ಪಕ್ಷದ ಎಕ್ಸಿಸ್ಟೆನ್ಸ್ ಅನ್ನ ಬಲಪಡಿಸ್ಕೊಳ್ಳೋಕೋಸ್ಕರ ಈ ಕೋಮು ಗಲಭೆಯನ್ನು ಮಾಡಿಸಿದ್ರೆ ನಿಜವಾಗ್ಲೂ ಪ್ರಾಕ್ಟಿಕಲಿ ಗ್ರೌಂಡ್ ರಿಯಾಲಿಟಿ ಮಾತನಾಡಿದ್ರೆ ಲಾಭ ಆಗೋಕ್ ಸಾಧ್ಯತೆಗಳಿದೆಯಾ? ಇಲ್ಲ. ಇದನ್ನ ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ತೋರಿಸಿದ್ದಾರೆ. ಹೌದು. ಇಲ್ಲಿ ಯಾವುದೇ ಕಾರಣಕ್ಕೆ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಕ್ ಹೋದ್ರೆ ಅದು ಯಾವ ಪಕ್ಷಕ್ಕೂ ಒಳ್ಳೇದಾಗಲ್ಲ. ಕರ್ನಾಟಕದ ನೇಚರ್ ನೋಡಿದ್ರೆ ಇಲ್ಲಿಯ ಜಾತಿ ರಾಜಕಾರಣ ಅಥವಾ ಇಲ್ಲಿಯ ಇಶ್ಯೂ ಬೇಸ್ಡ್ ರಾಜಕಾರಣ ಮತ್ತು ಇಲ್ಲಿಯ ವೋಟಿಂಗ್ ಮನಸ್ಥಿತಿಯನ್ನು ಗಮನಿಸಿದ್ರೆ ಇಂತಹ ಘಟನೆಗಳಿಂದ ರಾಜಕೀಯ ಪಕ್ಷಗಳಿಗೆ ಅನುಕೂಲ ಆಗಲ್ಲ. ನಾಗಮಂಗಲದ ಘಟನೆ ಒಂದು ಸಣ್ಣ ಘಟನೆ, ಅದನ್ನ ರಾಜ್ಯಾದ್ಯಂತ ಒಂದು ಮಾನದಂಡವಾಗಿ ಅದನ್ನ ಇಟ್ಕೊಂಡು ಅದರ ಮೂಲಕವಾಗಿ ಸಣ್ಣ ಘಟನೆ ಅಲ್ಲ, ಅವ್ರು ಹೇಳಿದ್ದು ರಾಜಕೀಯವಾಗಿ ಕೇಳಿಸ್ಕೊಳ್ಳಿ, ಒಂದು ಘಟನೆಯನ್ನ ರಾಜಕೀಯವಾಗಿ ವಿಜೃಂಭಿಸ್ತಿದ್ದಾರೆ ಅಂತ ಹೇಳಿ ಚರ್ಚೆ ಹೇಳೋದನ್ನ ಕೇಳಿಸ್ಕೊಳ್ಳಿ. ಸಣ್ಣ ಘಟನೆ ಅನ್ಲಿಲ್ಲ, ಇಂಥದ್ದು ಒಂದು ಘಟನೆನ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬೇಕಾದಷ್ಟು ಇಶ್ಯೂಸ್ ಇದೆ ಕರ್ನಾಟಕದಲ್ಲಿ, ಬೇಕಾದಷ್ಟು ಇಶ್ಯೂಸ್ ಇದೆ. ರಾಮ್ ಅವರೇ, ಸಮೀವುಲ್ಲಾ ಸರ್ ಹೇಳ್ತಾ ಇರೋದು ಇದೊಂದು ಘಟನೆಯನ್ನ ಇಟ್ಕೊಂಡು ರಾಜಕೀಯ ಉದ್ದೇಶದಿಂದ ದೊಡ್ಡದು ಮಾಡೋ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡಬಾರ್ದು ಅಂತ. ಅವರು ಕಾಂಗ್ರೆಸ್ ಬಿಜೆಪಿ ಅಂತ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಹೋಗ್ತಿರಲ್ಲ, ಅವ್ರಿಗೆ ಏನ್ ಕಷ್ಟ ನಷ್ಟ ಅಂತ ಸಮಾಧಾನ ಮಾಡಿ ಸರ್ಕಾರದಿಂದ ಏನಾಗ್ಬೇಕು ಅಂತ ನೆರವು ಕೊಡ್ತಿರೋ, ಏನ್ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಮಾಡ್ತಿರೋ ಮೂರು ಪಾರ್ಟಿಯವರು ಕರ್ನಾಟಕ ಬೆಂಕಿ ಜನ ನೋಡಿದ್ದಾರೆ. ನಿಮ್ಮ ಇಂಟೆನ್ಷನ್, ನಿಮ್ಮ ಮಾತಿನ ಅರ್ಥ ಆಗಿರುತ್ತೆ. ರಾಮ್ ಅವರೇ, ಕಡೆದಾಗಿ ಕಮ್ಮಿ ಸಮಯ ಇದೆ, ಕ್ವಿಕ್ ಆಗಿ ಹೇಳಿ. ಚುನಾವಣೆ ಲಾಭದಿಂದ ಪಕ್ಷದ ಸಂಘಟನೆಗೋಸ್ಕರ ನೀವು ಕೂಡ ಅಂದ್ರೆ ಬಿಜೆಪಿ RSS ನ ಬೆಂಬಲದಿಂದಾಗಿ ಈ ರೀತಿಯ ಘಟನೆ, ಲಕ್ಷ್ಮಣ್ ಅವರ ಆರೋಪ. ಅಲ್ಲಲ್ಲ, ಲಕ್ಷ್ಮಣ್ ಅವರು ಹೇಳ್ತಕ್ಕಂಥದಕ್ಕೆ ಏನಾದ್ರು ತಳೆಬುಳ ಇಲ್ಲ. ಇವತ್ತು ಘಟನೆ ಆಗಬೇಕಾದ್ರೆ ಆಡಳಿತ ಪಕ್ಷದ ಕುಮ್ಮಕ್ಕಿಲ್ದೆ, ಆಡಳಿತ ಪಕ್ಷದ ಬೆಂಬಲ ಇಲ್ದೇನೆ ಯಾವ ಘಟನೆ ಆಗಲ್ಲ. ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಒಂದು ನಾಮರ್ದ ಸರ್ಕಾರ ಇಟ್ಕೊಂಡಿದ್ವಿ ನಾವು. ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ, ಏನ್ ಮಾಡಿದ್ರು ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತ. ಇವತ್ತು ದೇಶಭಕ್ತಿಯಿಂದ ಇವತ್ತು ಈ ಘಟನೆಯನ್ನ ನಾವು ನೋಡ್ತಾ ಇದೀವಿ. ರಾಜಕೀಯದ ದೃಷ್ಟಿಯಿಂದ ಅಲ್ಲ, ಯಾವುದೇ ರಾಜಕೀಯ ವೋಟ್ ಬ್ಯಾಂಕ್ ಆಗಲ್ಲ ನಾವು ಮಾಡ್ತಾ ಇರೋದು.
ನಮ್ಮ ರಾಜ್ಯದ ಜನರು ಬಹಳ ಪ್ರಜ್ಞಾವಂತರಿದ್ದಾರೆ. ಎಸ್ಪೆಷಲಿ ನಾಗಮಂಗಲದಲ್ಲಿ ನೋಡಿ, ಆ ಅಜ್ಜಿದು ಒಂದು ವಿಜುವಲ್ ಹಾಕೊಂಬಿಡಿ ಎಂಡಲ್ಲಿ. ಅವರು ಹೆಚ್ಚಿಗೆ ಓದಂಥವ್ರಲ್ಲ, ಬಟ್ ಹೇಳಿದ್ರು ರಾಜಕಾರಣಿಗಳನ್ನ ಹೆಂಗೆ ಬುದ್ಧಿ ಕಲಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇದೆ ಅನ್ನೋದನ್ನ ಅಜ್ಜಿ ಒಬ್ರು ಹೇಳಿದ ಹೇಳಿಕೆ ಸಾಕು. ಜನರು ಇಂಥ ಘಟನೆ ಆದಾಗ ರಾಜಕಾರಣಿಗಳ ಹೇಳಿಕೆಯನ್ನ, ಜನಪ್ರತಿನಿಧಿಗಳ ಹೇಳಿಕೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಮರ್ತು ಹೋಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ. ಇವತ್ತು ಹೇಳಿದ್ದಾರೆ, ಇವತ್ತಿರೋ ಆಕ್ರೋಶ ಚುನಾವಣೆವರೆಗೂ ಕೂಡ ಮನಸ್ಸಿನಲ್ಲಿ ಇರಬೇಕು. ಯಾವ್ಯಾವ ಪಕ್ಷದವರು ಬಂದು ಏನೇನು ಹೇಳಿಕೆ ಕೊಟ್ಟರು, ಯಾವ್ಯಾವ ರೀತಿ ನಿಜವಾಗ್ಲೂ ನೋವಿಗೆ ಸ್ಪಂದನೆ ಮಾಡೋ ಪ್ರಯತ್ನ ಮಾಡಿದ್ರು, ಅದು ನಾಗಮಂಗಲದ ಜನರ ಮನಸ್ಸಿನಲ್ಲಿ ಇರಲಿ ಅಂತ ಆಶಿಸ್ತಾ, ರಾಜಕೀಯ ಬಿಟ್ಟು ಜನರ ಸಮಸ್ಯೆಗೆ ಧ್ವನಿಯಾಗೋ ಪ್ರಯತ್ನ ರಾಜಕಾರಣಿಗಳು ಮಾಡಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.